ಇನ್ನು RSS ವಿರುದ್ಧ ಮತ್ತೆ ಮುಗಿಬಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ನಾವೇ RSS ನೋಂದಣಿ ಮಾಡಿಸ್ತೇವೆ ಅಂತ ಟಕ್ಕರ್ ಕೊಟ್ಟರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. RSSಗೆ ನೋಂದಣಿ ಶುಲ್ಕವನ್ನು ನಾವೇ ಕಟ್ತೇವೆ. ಏನೇ ಸಣ್ಣ ಘಟನೆ ಆದರೂ ನೀವು ನಮ್ಮನ್ನೇ ಕೇಳ್ತೀರಾ. ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ನಾವು ಕೇಳಬೇಕಲ್ಲ. ನೋಂದಣಿ ಮಾಡಿಸಿಕೊಳ್ಳದಿದ್ರೆ ನಾವೇ ಮಾಡಿಕೊಡ್ತೇವೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. 20 ಲಕ್ಷ ಜನ ಒಂದ್ ಕಡೆ ಸೇರ್ತಾ ಇದ್ದಾರೆ, ಹಲವಾರು ಕಡೆ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ರೆ ಯಾರಂತ ಗೊತ್ತಾಗ್ಬೇಕಲ್ಲ ನಮಗೆ. ಯಾವುದೇ ಸಮುದಾಯದವರು ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು. ನಾಳೆ ನೀವೇ ನಮ್ಗೆ ಬೈತೀರಾ, ಏನ್ ಸರ್ ಅಷ್ಟೆಲ್ಲ ಜನ ಬೀದಿಗಿಳಿತಾ ಇದ್ದಾರೆ, ನೀವೇನೂ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ನಾನೇನು ಕೇಳಿದ್ದೇನೆ, ಬಹಳ ಸರಳವಾಗಿ, ತಾವು ಯಾರು, ತಮ್ಮ ಕಚೇರಿ ಎಲ್ಲಿದೆ, ಅದು ಯಾರ ಹೆಸರಲ್ಲಿದೆ, ತಮ್ಮ ಆಫೀಸ್ ಬೇರರ್ಸ್ ಯಾರು, ತಮ್ಮ ಸಂಸ್ಥೆಯ ನೋಂದಣಿ ಎಲ್ಲಾಗಿದೆ, ಅಷ್ಟೇ ಕೇಳ್ತಾ ಇರೋದಲ್ಲ. ಈ ಪ್ರಶ್ನೆ ನಾನಲ್ಲ ಕೇಳಿದ್ದು, ಜನ ಕೇಳ್ತಾ ಇರೋದು. ಆಮೇಲೆ ಈ ಅಂಕಿಅಂಶಗಳು ಕೂಡ ನಂದಲ್ಲ. ಈ ಅಂಕಿಅಂಶಗಳು RSSನ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಅವರ ಆನ್ಯುವಲ್ ರಿಪೋರ್ಟ್, ವಾರ್ಷಿಕ ವರದಿ, ಅದರಲ್ಲಿ ಕೊಟ್ಟಿರೋದು. ನೀವೇ ಹೇಳಿ ಸರ್, ದಿನನಿತ್ಯ 4500 ಕಡೆ ಇವ್ರ ಚಟುವಟಿಕೆ ನಡೀತಾ ಇದೆ ಅಂದ್ರೆ ನೀವು ಕೇಳಲ್ಲ. ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಬಂದನ್ನು ಕೇಳ್ತೀರಾ, ಗಂಡ ಹೆಂಡತಿ ಜಗಳ ಆಡಿದ್ರು ಬಂದನ್ನು ಕೇಳ್ತೀರಾ, ಅತ್ತೆ ಸೊಸೆ ಜಗಳ ಆದ್ರೂ ಬಂದು ಕೇಳ್ತೀರಾ, ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ ಅಂತ. ಮತ್ತೆ ಇಷ್ಟು ವ್ಯಾಪಕವಾಗಿ ಇವ್ರ ಚಟುವಟಿಕೆಗಳು ನಡೆಸ್ತಾ ಇದಾರೆ ಅಂದ್ರೆ ನಿಮಗೆ ಪ್ರಶ್ನೆಗಳಿಲ್ವಾ? 100 ವರ್ಷದ ಇತಿಹಾಸ ಅಂತಾರೆ. ನಾವೇ 100 ವರ್ಷದ ಇತಿಹಾಸ ಬೇಡಪ್ಪ, ನೋಂದಣಿ ಆದಾಗಿಂದ ಇತಿಹಾಸ ಕೊಡಿ ಅಂತ ಇದೀವಿ. ಅಥವಾ ನೋಂದಣಿ ಮಾಡಿಸ್ಕೊಂಡಿಲ್ವಾ, ಮಾಡಿಸ್ಕೊಳ್ಳಿ, ನಾನೇ ಸಹಕಾರ ಮಾಡ್ತೀನಿ. ಯಾರ ಹತ್ರನೂ ಕೈ ಚಾಚೋದ್ ಬೇಕಾಗಿಲ್ಲ. ನಿಮ್ದೇನ್ ಶುಲ್ಕ ಇದೆ ಅದನ್ನು ನಾನೇ ಕಟ್ತೀನಿ ಬೇಕಿದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.